ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಾಂಭೂಮಿ. ನಾನಿವತ್ತು ಹಸಿ ಅವರೆಕಾಳು ನುಗ್ಗೆ ಸೊಪ್ಪನ್ನ ಉಪ್ಸಾಂಬಾರು ಯಾವ ರೀತಿಯಾಗಿ ನಮ್ಮಮ್ಮ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಿದ್ದೀನಿ. ಒಂದು ಪಾತ್ರೆಗೆ ದೊಡ್ಡ ಲೋಟದಲ್ಲಿ 5 ಲೋಟ ನೀರು ಕಾಯಕ್ಕಿಟ್ಟಿದ್ದೀನಿ. ನೀರು ಬಿಸಿ ಆದಮೇಲೆ ಅವರೆಕಾಳನ್ನ ತೊಳೆದು ಅದರೊಳಗಡೆ ಬೇಯಕ್ಕೆ ಹಾಕಿ ಅದ್ರ ಜೊತೆಗೆ ಟೊಮೊಟೊವನ್ನು ಬೇಯಕ್ಕೆ ಹಾಕಿದ್ದೀನಿ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು 10 ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಚಿಕ್ಕ ಜಾರ್ ತಗೊಂಡು 1 ಸ್ಪೂನ್ ಮೆಣಸು ಹಾಕ್ಕೊಂಡು 2 ಸ್ಪೂನ್ ಜೀರಿಗೆ ಹಾಕ್ಕೊಂಡು 2 ಸ್ಪೂನ್ ಅರಳುಪ್ಪು ಹಾಕ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು 1 ಕಡ್ಡಿ ಸಾಂಬಾರು ಸೊಪ್ಪು ಹಾಕ್ಕೊಂಡು 1-3 ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೋಬೇಕು. ಈಗ ಉಪ್ಸಾರು ಖಾರ ರೆಡಿ. ಕಾಳನ್ನು ಚೆಂದಾಗಿ ಬೆಂದಿರೋದು ನೋಡಿಕೊಂಡು ಒಂದು ಜಾರ್ ತಗೊಂಡು ಬೆಂದಂಥ 2 ಟೊಮಟೊನ ಅದರೊಳಗಡೆ ಜಾರ್ ಒಳಗಡೆ ಹಾಕ್ಕೊಂಡು 2 ಸೋಟು ಕಾಳು ಹಾಕ್ಕೊಂಡು 1 ಸಣ್ಣದು ಬೆಳ್ಳುಳ್ಳಿ ಹಾಕ್ಕೊಂಡು 1-2 ಕಡ್ಡಿ ಸಾಂಬಾರು ಸೊಪ್ಪು ಹಾಕ್ಕೊಂಡು 2 ಈರುಳ್ಳಿ ಕಟ್ ಮಾಡ್ಕೊಂಡು 1 ಈರುಳ್ಳಿ ಜಾರ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಕೋಬೇಕು. ಇನ್ನೊಂದು ಈರುಳ್ಳಿ ಬೇಯ್ತಾರ ಕಾಳು ಒಳಗಡೆ ಹಾಕಬೇಕು. ನುಗ್ಗೆ ಸೊಪ್ಪ ಚೆನ್ನಾಗಿ ತೊಳೆದು ನೀರನ್ನು ಸೋರಿಸಿ ಬೇಯ್ತಾರಂಥ ಅವರೆಕಾಳು ಒಳಗಡೆ ಹಾಕಿ 2 ಸ್ಪೂನ್ ಉಪ್ಪು ಹಾಕಿ ಚೆಂದಾಗಿ ಬೇಯಿಸ್ಕೋಬೇಕು. ಸೊಪ್ಪು ಚೆಂದಾಗಿ ಬೆಂದಾದ್ಮೇಲೆ ಬೇರೆ ಪಾತ್ರೆಗೆ ನೀರು ಸೋರಿಸ್ಕೋಬೇಕು. ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ 4 ಒಣಮೆಣ್ಸಿನ್ಕಾಯಿ ಹಾಕಿ ಬಸ್ತಂಥ ನೀರನ್ನು ಅದರೊಳಗಡೆ ಊದಿ ಕಾಳುನೂ ಟೊಮೊಟೊ ಆಡಿಸ್ತಂಥದ್ದು ಅದರೊಳಗಡೆ ಹಾಕಿ 1 ಲೋಟ ಹಾಲು ಹಾಕಿ ಚೆನ್ನಾಗಿ ಸೋಟಲ್ಲಿ ತಿರುಗಿ ಬೇಯಕ್ಕಿಡಬೇಕು. ಹತ್ತು ನಿಮಿಷ ಆದಮೇಲೆ ರುಚಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ನಿಮಿಷ ಬೇಯಿಸಿ ಅದನ್ನು ಕೆಳಗಡೆ ಇಳಿಸ್ಕೋಬೇಕು. ಉಪ್ಪು ಸಾಂಬಾರು ರೆಡಿ. ಒಂದು ಬಾಣಲಿಗೆ 4 ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಹಾಕಿ 2 ಈರುಳ್ಳಿ ಹಾಕಿ 1 ಸಣ್ಣ ಟೊಮೊಟೊ ಹಾಕಿ 4 ಹಸಿರು ಮೆಣಸಿನ್ಕಾಯಿ ಹಾಕಿ 1 ಕಡ್ಡಿ ಸಾಂಬಾರು ಸೊಪ್ಪು 1 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿ 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ತಿರುಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೀವು 5-6 ಮೊಟ್ಟೆ ಹಾಕಬಹುದು. ಆದರೆ ನಾವು 3 ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮೊಟ್ಟೆ ಫ್ರೈ ಆದಮೇಲೆ ಬೇಯಿಸ್ಕೊಂಡಂಥ ಅವರೆಕಾಳು ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸೋಟಲ್ಲಿ ತಿರುಗಿ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಂಡು ಆಮೇಲೆ ಪ್ಲೇಟ ಮೇಲೆ ಮುಚ್ಚಬೇಕು. ಐದು ನಿಮಿಷ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಸಿ ಅವರೆಕಾಳು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.